ಬನ್ನಿ ಮೇಡಮ್ ಬನ್ನಿ, ಇದು ನಮ್ಮನೆ. ಬ್ಯೂಟಿಫುಲ್. ಥ್ಯಾಂಕ್ ಯು. ಪ್ಲೀಸ್ ಬನ್ನಿ ಕುತ್ಕೊಳ್ಳಿ. ಥ್ಯಾಂಕ್ ಯು. ನಮಸ್ಕಾರ. ಇವರು ಸಮತಾ ಅಂತ, ನನ್ನ ಫ್ರೆಂಡ್ ಮನೆ ಫಂಕ್ಷನ್ಗೆ ಹೋಗಿದ್ನಲ್ಲಮ್ಮ, ಅಲ್ಲಿ ಚೆನ್ನಾಗಿ ಭಾಷಣ ಬಿಗಿದ್ರು. 15 ನಿಮಿಷ ಎಲ್ರು ಚೇಂಜ್ ಆಗೋದ್ರು. ಅಂದ್ರೆ ಎಷ್ಟು ಇಂಟ್ರೆಸ್ಟಿಂಗ್ ಆಗಿತ್ತು ಗೊತ್ತಾ ಸ್ಪೀಚು. ಸ್ಪೀಚ್ ಹೆಂಗಾರ ಇರ್ಲಿ, ನಿಮಗ್ ಬ್ರೆಡ್ ಅಲ್ಲಿ ಏನೇನ್ ಮಾಡಕ್ ಬರತ್ತೆ ಅದನ್ನ ಹೇಳಿ. ಹಲೋ ದಿಗಿಡ್ದಿಮ್ಮಿ, 3 ಹೊತ್ತು ಬ್ರೆಡ್ ಅಲ್ಲೇ ಇರೋ, ಅದನ್ನ ಬಿಟ್ಟು ಬೇರೆ ಯೋಚನೆ ಮಾಡಕ್ಕಾಗಲ್ವಾ? ಅವ್ರು ಎಷ್ಟು ಚೆನ್ನಾಗಿ ಮಾತಾಡಿದ್ರು ಅಂದ್ರೆ ಅಲ್ಲಿದ್ದವ್ರು ಎಲ್ರು ಹಾಗೆ ಚೇಂಜ್ ಆಗ್ಬಿಟ್ರು. ಐ ಮೀನ್ ಸೂಪರ್ ಬ್ರೈನ್ಸ್ ಅಂಡ್ ಬ್ಯೂಟಿ ಎರಡು. ಸಮತಾ ಅವ್ರೆ, ನೀವ್ ನೋಡಕ್ಕೆ ನಮ್ಮ ಮಾಯಿ ವಯಸ್ಸವ್ರ ತರಾನೇ ಇದ್ದೀರಾ, ಆದ್ರೆ ಯು ಆರ್ ವೆರಿ ಬ್ಯೂಟಿಫುಲ್. ಸಮತಾ ಅವ್ರೆ, ನಿಮ್ಮ ಭಾಷಣದ ಸಾರಾಂಶ ಹಾಗೆ ತೆಗ್ದಿಡಿ ನೋಡೋಣ. ಓ, ಭಾಷಣದ ಬ್ಯಾಗ್ ಬೇರೆ ತಂದಿದ್ದೀರಾ? ಈ ಭೂಮಿ ಮೇಲಿರೋ ಎಲ್ರೂ ಸಮಾನ್ರೆ. ಈ ಭೂಮಿ ಮೇಲೆ ಇರೋದಿಕ್ಕೆ ಯಾವ ರೀತಿ ಮನುಷ್ಯರಿಗೆ ಹಕ್ಕಿದೆಯೋ ನಾಯಿಗಳಿಗೂ ಹಕ್ಕಿದೆ. ಕರೆಕ್ಟ್ ಆಗಿ ಹೇಳಿದ್ರಿ, ನಮ್ಮ ಮಾಯಿಗೂ ಹಕ್ಕಿದೆಯಲ್ಲ ಅದೇ ತರ. ಚುಪ್ರೆ, ಅವ್ರು ಮಾತಾಡ್ತಿರೋದು ಪ್ರಾಣಿ ಬಗ್ಗೆ, ನನ್ ಬಗ್ಗೆ ಅಲ್ಲ. ಭಗವಂತ ನಮಗ್ ಬೇಕಾಗಿರೋದಕ್ಕಿಂತ ಹೆಚ್ಚಿಗೆ ಕೊಡ್ತಾನೆ. ಯಾಕೆ ಗೊತ್ತಾ? ನಮಗ್ ಬೇಕಾದಷ್ಟನ್ನ ನಾವಿಟ್ಕೊಂಡು ಮಿಕ್ಕಿದ್ದನ್ನ ಬೇರೆಯವ್ರಿಗೆ ದಾನ ಮಾಡ್ಬೇಕು ಅಂತ. ಆದ್ರೆ ನಾವು ನಮಗೂ ಇರ್ಲಿ, ನಮ್ಮ ಮಕ್ಕಳಿಗೂ ಇರ್ಲಿ, ನಮ್ಮ ಮೊಮ್ಮಕ್ಕಳಿಗೂ ಇರ್ಲಿ ಅಂತ ಹಣ ಆಸ್ತಿನ ಗುಡ್ಡೆ ಹಾಕ್ತಿವಿ. ಅಂದ್ರೆ ಸಮಾನತೆನ ನಾವು ಪಾಲಿಸ್ತಾ ಇಲ್ಲ. ನಮ್ಮ ಹತ್ರ ಹೆಚ್ಚಿಗೆ ಇರೋದನ್ನ ಬೇರೆಯವ್ರಿಗೆ ದಾನ ಮಾಡ್ಬೇಕು. ಬಂಗಾರದಂತ ಮಾತಾಡಿದ್ರಿ. ಅಂದ್ರೆ ಹೆಚ್ಚುವರಿ ಆಸ್ತಿ ಸಂಪತ್ತು ಹಣ ಎಲ್ಲ ದಾನ ಮಾಡ್ಬೇಕು. ಏನ್ ದಾನ? ದಿಗಡ್ದಿಮ್ಮಿ ಅವರೇ, ಸೈಲೆಂಟ್ ಆಗಿ ಅವ್ರ ಮಾತನ್ನ ಕೇಳಿಸ್ಕೊಳ್ಳಿ. ದಾನ ಧರ್ಮ ಅನ್ನೋದು ಹಿಂದಿನ ಕಾಲದಿಂದ ನಡ್ಕೊಂಡು ಬಂದಿದೆ. ನಮ್ಮ ಹತ್ರ ಇರೋದನ್ನ ದಾನ ಮಾಡಿದ್ರೆ ಮನುಷ್ಯನ್ಗೆ ತೃಪ್ತಿ ಸಿಗತ್ತೆ. ಕಾಗೆ ಆಹಾರ ಸಿಕ್ಕರೆ ತನ್ನ ಫ್ರೆಂಡ್ಸನ್ನ ನೆಂಟ್ರನ್ನ ಇಷ್ಟನ್ನ ಕಾ ಕಾ ಅಂತ ಕರೆಯುತ್ತಲ್ಲ, ಹಾಗೆ. ಆದ್ರೆ ಮನುಷ್ಯ ಗುಟ್ಟಾಗಿ ಎಲ್ಲವನ್ನು ತಾನೇ ತಿಂದು ಹೊಟ್ಟೆ ದಪ್ಪ ಮಾಡ್ಕೊಂಡ್ಬಿಡ್ತಾನೆ. ಮೇಡಮ್, ಎಕ್ಸಾಂಪಲ್ ಕೊಡಿ. ಫಾರ್ ಎಕ್ಸಾಂಪಲ್, ನಮ್ಮ ಹತ್ರ 4 ಶರ್ಟ್ ಇದೆ, ಇನ್ನೊಬ್ರ ಹತ್ರ ಶರ್ಟೇ ಇಲ್ಲ. ನಮ್ಮ ಹತ್ರ ಇರೋ ಶರ್ಟ್ ಅಲ್ಲಿ 2 ಶರ್ಟನ್ನ ಅವ್ರಿಗೆ ಕೊಟ್ರೆ ನಮ್ಮ ಹತ್ರನೂ 2 ಇರುತ್ತೆ, ಅವ್ರ ಹತ್ರನೂ 2 ಶರ್ಟ್ ಇರುತ್ತೆ. ಇಬ್ರು ಸಮಾನ್ರೇ ಅಲ್ವಾ? ಆಗ ಅವರು ಆಗ ನಮ್ಮ ಲೆವೆಲ್ಗೆ ಬರ್ತಾ ಇರ್ತಾನೆ. ಹೌದೌದು, ನಮ್ಮ ಮಾಯಿ ಯಾವಾಗ್ಲೂ ಸ್ಟೇಟಸ್ಸು ಲೆವೆಲ್ ಅಂತ ನೋಡ್ತಾನೆ ಇರ್ತಾರೆ. ದಿಗಿಡ್ದಿಮ್ಮಿ ಅವರೇ, ಅವ್ರ ಮಾತು ಮುಗಿಸಕ್ ಬಿಡ್ತೀರಾ? ನಾವು ದಾನ ಮಾಡಿ ಸಮಾನತೆಯನ್ನ ಮೇಂಟೈನ್ ಮಾಡ್ಬೇಕು. ಅಮೇಜಿಂಗ್, ಸೂಪರ್ ಆಗಿ ಮಾತಾಡಿದ್ರಿ. ನಾನು ನಿಮ್ಮನ್ನ ಮನೆಗೆ ಡ್ರಾಪ್ ಮಾಡ್ಬಿಟ್ಟು ಬರ್ಲಾ? ಬೇಡಪ್ಪ, ನಾನು ಆಟೋದಲ್ಲೇ ಹೋಗ್ತೀನಿ. ಆಕ್ಚುಲಿ ನಮ್ಮ ಮನೆಯಲ್ಲಿ 2 ಕಾರ್ ಇತ್ತು. ನಾನು ಒಂದು ಕಾರನ್ನ ದಾನ ಮಾಡಿದೆ. ನಮ್ಮ ಯಜಮಾನ್ರು ನನಗ್ ಗೊತ್ತಿಲ್ಲದೆ ಇನ್ನೊಂದು ಕಾರನ್ನು ದಾನ ಮಾಡಿದ್ರು. ಸರಿ, ನಾನಿನ್ ಬರ್ತೇನೆ. ಆಯ್ತಾಯ್ತು. ಓ ಮೈ ಗಾಡ್, ಇಂಥವ್ರು ಎಷ್ಟು ಕಮ್ಮಿ ಜನ ಇದ್ದಾರೆ ಈ ಜಗತ್ತಲ್ಲಿ. ನನ್ನ ಮಾತೆ ಶಾಸನ, ನಾಳೆಯಿಂದ ದಾನ ಮಾಡೋಣ. ನಿಮ್ಮಿ ಅದೆರಡು ಹಾರ ತಗೊಂಡ್ ಬಾ. ಓಕೆ ಮಮ್ಮಿ. ಪಾಪು ಆ ಪಾಟ್ ತಗೊಂಡ್ ಬಾ. ಅಡ್ಗೆ ಮನೇಲಿ ಎಷ್ಟು ಪಾತ್ರೆ ಇದೆ? 24 ಪಾತ್ರೆ ಇದೆ. ತಟ್ಟೆ ಎಷ್ಟಿದೆ? 6. 12 ಪಾತ್ರೆ, 3 ತಟ್ಟೆ ತಗೊಂಡ್ ಬಾ. ಶ್ರೀಹರಿ, ನಮ್ ಡೈನಿಂಗ್ ಟೇಬಲ್ ಹತ್ರ ಎಷ್ಟು ಚೇರ್ಸ್ ಇದೆ ಹೇಳೋ? 6. 3 ತಗೊಂಡ್ ಬಂದಿಲ್ಲಿಡು. ಮ್ಯೂಸಿಕಲ್ ಚೇರ್. ಆ ಫ್ಯಾನ್ ತೆಗಪ್ಪ. ರೀ, ಅಲ್ಲಿ ಎಷ್ಟು ಲೋಟ ಇದೆ? ಇಲ್ಲಿ 6 ಇದೆ. ಸೂಪರ್. ಏನೇ ಶ್ರೀಮತಿ, ಎಲ್ಲ ಕ್ಲೀನಿಂಗಾ? ಇಲ್ಲ ಕಣ್ರಿ, ಎಲ್ಲರೂ ಸಮಾನರು, ಸಮಾನತೆಯಿಂದ ಎಲ್ಲರನ್ನೂ ನೋಡಬೇಕು. ಶೇರಿಂಗ್ ಈಸ್ ಕೇರಿಂಗ್. ಇದೆಲ್ಲ ಅದನ್ನು ದಾನ ಮಾಡ್ತಾ ಇದ್ದೀನಿ. ಮಮ್ಮಿ, ಎಲ್ಲದನ್ನು ಆಫ್ ಮಾಡ್ತಿದ್ದೀರಲ್ಲ, ನಾವ್ ವೇರ್ ಮಾಡಿರೋ ಡ್ರೆಸ್ನ ಆಫ್ ಮಾಡ್ಬಿಡ್ತೀರಾ? ನಿಮಿಡಮ್ಮಿ, ಅದು ಹಂಗಲ್ಲ ಕಣೆ. ಈಗ ಫಾರ್ ಎಕ್ಸಾಂಪಲ್ ನಿನ್ನ ಹತ್ರ 5 ಜೊತೆ ಬಟ್ಟೆ ಇತ್ತು ಅನ್ಕೋ, ಅದ್ರಲ್ಲಿ 2.5 ಜೊತೆನ ನೀನ್ ದಾನಕ್ಕೆ ಕೊಡ್ಬೇಕು ಅಲ್ವಾ ಅಮ್ಮ? ಆಕ್ಸಿಡೆಂಟು ನನ್ ಮನ್ಸಲ್ಲಿರೋ ಮಾತನ್ನ ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡ್ಬಿಟ್ಟಿಯಪ್ಪ ನೀನು. ನಾನ್ ಕೇಳ್ದೇನೆ ಅವ್ನ್ ಅರ್ಧ ಬಟ್ಟೆ ದಾನ ಮಾಡಕ್ ಒಪ್ಕೊಂಡ್ಬಿಟ್ಟಿದ್ದಾನೆ ನೋಡಿ. ಬಿಡಪ್ಪ, ಹೋಗಿ ನೀನ್ ಅರ್ಧ ಬಟ್ಟೆ ತಗೊಂಡ್ಬಂದ್ಬಿಡು. ನನ್ ಮಾತೆ ಶಾಸನ, ಶ್ರೀಹರಿ ಅರ್ಧ ಬಟ್ಟೆನ ದಾನ ಮಾಡೋಣ. ಹೋಗಪ್ಪ. ಎಷ್ಟು ಚೆನ್ನಾಗಿ ವಾಲಂಟಿಯರ್ ಆಗ್ತಾನ ನಾನು. ಯಾವನ ಏನು
ಹಂಗೆಲ್ಲ ಅನ್ಬಿಡಿಪ್ಪ. ನಾನೇ ಮಹಿಳಾ ಸಂಘದವ್ರಿಗೆ ಫೋನ್ ಮಾಡಿದ್ದೆ, ಮನೇಲಿರೋ ಎಕ್ಸ್ಟ್ರಾ ಐಟಮ್ಸ್ನೆಲ್ಲ ದಾನ ಮಾಡ್ತಿದ್ದೀನಿ ಅಂತ ಅವ್ರಿಗೆ ಹೇಳಿದೀನಿ, ಅದಕ್ಕೆ ಅವ್ರನ್ನೆಲ್ಲ ಕಳ್ಸಿದಾರಪ್ಪ. ಬೇಜಾರು ಮಾಡ್ಕೋಬಾರ್ದು. ಎಷ್ಟು ಹಗುರ ಆಯ್ತಪ್ಪ ಅಲ್ವಾ? ಮನ್ಸಿಗೆ ಎಷ್ಟು ತೃಪ್ತಿ ಅನ್ಸುತ್ತೆ ಅಲ್ವಾ? ಇಷ್ಟೆಲ್ಲ ದಾನ ಮಾಡಿದ್ಮೇಲೆ ಮನಸ್ಸು ಎಲ್ಲ ಹಗುರ ಆಗ್ತಾ ಇದೆ ನನ್ಗೆ. ನೀನ್ ನಿನ್ನೆ ಭಾಷಣ ಕೇಳ್ದೆ, ಇವತ್ತು ಇಂಪ್ಲಿಮೆಂಟ್ ಮಾಡ್ತಿದ್ಯಾ ನೋಡಮ್ಮ. ಹ್ಯಾಟ್ಸ್ ಆಫ್ ಅಮ್ಮ ನಿನ್ಗೆ. ನಿನ್ ಮಗ ಅಂತ ಕರ್ಸ್ಕೊಳಕ್ಕೆ ನಾನು ಪುಣ್ಯ ಮಾಡಿದ್ದೆ ಅಮ್ಮ. ಇವಳು ಮನೇನೆ ಅರ್ಧ ಮಾಡಿ ಗುಡಿಸಿ ಗುಂಡಾಂತರ ಮಾಡ್ತಿದ್ದಾಳ ಕಣೋ. ಪಾಪ ನೀನಾದ್ರೂ ನನ್ನ ಸಪೋರ್ಟ್ ಮಾಡ್ತಿದ್ಯಲ್ಲಪ್ಪ, ತುಂಬಾ ಖುಷಿ ಆಯ್ತು. ನಾಡಿದ ಮಾತು ಕೇಳಿ ನನ್ಗಿನ್ನೂ ಜೋಶ್ ಜಾಸ್ತಿ ಆಗ್ತದೆ ದಾನ ಮಾಡೋದಿಕ್ಕೆ. ಶ್ರೀಮತಿ ಏನು ಎಣಿಕೆ ಹಾಕ್ತಾ ಇದ್ಯಾ? ನಮ್ಮನೇಲಿ ಸೋಫಾ ತುಂಬಾ ಜಾಸ್ತಿ ಇದೆ ರೀ. ಲೇ ಮನೇಲಿ ಇರೋದು 3 ಸೋಫಾ ಕಣೆ. 3 ಅಲ್ಲ ರೀ, ಅದು ಆಕ್ಚುಲಿ 6 ನೋಡಿ. 1 2 3. ಅದ್ರ ಮೇಲೆ ಕಣ್ಣು ಹಾಕ್ಬೇಡ ಕಣೆ. ಅಯ್ಯೋ ಬರೀ ಅದ್ರ ಮೇಲೆ ಅಲ್ಲ, ಇಲ್ಲಿ ನೋಡಿ ಆ ಟಿವಿ ಮೇಲೆ ಕಣ್ಣು ಹಾಕಿದೀನಿ. ಸೋಫಾ ಅಯ್ಯೋ ಲೇ ಏನೇ ಮಾಡ್ಬಿಟ್ಟೆ ಮನೇನ. ಗ್ರೌಂಡ್ ಫ್ಲೋರ್ ಮುಗ್ದಿದೆ, ನೆಕ್ಸ್ಟ್ ಫಸ್ಟ್ ಫ್ಲೋರ್. ತರಕಾರಿ, ಈರುಳ್ಳಿ, ಆಲೂಗಡ್ಡೆ, ಟೊಮೆಟೊ, ಸೌತೆಕಾಯಿ, ಸೋರೆಕಾಯಿ, ಬಾಳೆಹಣ್ಣು, ಸೊಪ್ಪು, ತರಕಾರಿ. ಅಕ್ಕ 1 ನಿಮಿಷ ಇರು, ಬಂದೆ. ಆಯ್ತಕ್ಕ, ಬೇಗ ಬಂದ್ಬಿಡಿ. ಏನಕ್ಕ ಏನ್ ಕೊಡ್ಲಿ? ಈರುಳ್ಳಿ, ಆಲೂಗಡ್ಡೆ, ಹೂಕೋಸು, ಸೋರೆಕಾಯಿ, ಸೌತೆಕಾಯಿ. ಇಲ್ಲ ಅದೆಲ್ಲ ಏನು ಬೇಡ, ತಗೋ ಈ ಬಟ್ಟೆ ಎಲ್ಲ ನಿನ್ಗೆ ಇಟ್ಕೋ. ಏನಕ್ಕ ನಿಮ್ಗೆ ಇಷ್ಟೊಂದು ಒಳ್ಳೆ ಬುದ್ಧಿ ಬಂದ್ಬಿಟ್ಟಿದೆ. ನೀವ್ ಇದೇ ತರ ದಾನ ಮಾಡ್ತಾ ಇದ್ರೆ ನಾವು ತರಕಾರಿ ವ್ಯಾಪಾರ ಬಿಟ್ಬಿಟ್ಟು ನಿಮ್ ಮನೆ ಮುಂದೆ ನಿಂತ್ಬಿಡ್ತೀವಿ ಅಕ್ಕ. ನಮ್ಮ ಹತ್ರ ಇರೋದ್ನ ಬೇರೆಯವ್ರ ಜೊತೆ ಹಂಚ್ಕೋಬೇಕು. ಶೇರಿಂಗ್ ಇಸ್ ಕೇರಿಂಗ್. ಅಯ್ಯೋ ಅಕ್ಕ, ನನ್ಗೆ ಇಂಗ್ಲಿಷ್ ಎಲ್ಲ ಬರಕಿಲ್ಲ. ಈ ಸೀರೆಗಳು ಕೊಟ್ಟಿದ್ದೀರಲ್ಲ, ಥ್ಯಾಂಕ್ಸ್. ಮಾಯಿ, ಸಮಾನತೆ ಅನ್ನೋದು, ದಾನ ಅನ್ನೋದು ನಿಮ್ ಕಾನ್ಸೆಪ್ಟ್. ನಿಮ್ ಬಟ್ಟೆ ಕೊಡಿ, ನನ್ ಬಟ್ಟೆ ಕೊಟ್ಟಿದ್ದೀರಾ, ಇದು ಸಿಕ್ಕಾಪಟ್ಟೆ ಮೋಸ. ಬಟ್ಟೆ ಯಾರು ದಾನ ಮಾಡ್ತಾರೋ ಅವ್ರಿಗೆ ಪುಣ್ಯ ಬರುತ್ತೆ. ಆ ಪುಣ್ಯನ ಇಬ್ರು ಸೇರಿ ಹಂಚ್ಕೋಬಿಡಿ. ನಾನಿನ್ ಬರ್ಲಾ? ಮ್ಯಾಚಿಂಗ್ ಬ್ಲೌಸ್ ಹೊಲ್ಸ್ಕೋ. ಸರಿ ಕಣಕ್ಕ. ಅಕಸ್ಮಾತ್ ಹೊಲ್ಸ್ಕೊಳಕ್ ಆಗ್ಲಿಲ್ಲ ಅಂದ್ರೆ 2 ಡೇಸ್ ಬಿಟ್ಬಿಟ್ ಬಾ, ಇವಳು ಬ್ಲೌಸ್ ಎಲ್ಲ ಗುಡ್ಡೆ ಹಾಕಿ ಕೊಡ್ತೀನಿ. ಆಯ್ತಕ್ಕ, ಬರ್ತೀನಿ. ಚೌಕಾಸಿ, ನಿನ್ 4 ಆಣಿ ಬಟ್ಟೆ ಮಾತ್ರ ಅವಳು ಕೊಟ್ಟಿರೋದು, 8 ಆಣಿ ಬಟ್ಟೆ ಎಲ್ಲ ಮೇಲೆ ಬರ್ದಿದ್ದೀನಿ, ಹೋಗಿ ನೋಡು. ಮಾಯಿ, ನಂಗೆ ಯಾಕೋ ಇದು ಸರಿ ಕಾಣಿಸ್ತಿಲ್ಲ. ನೀವು ತುಂಬಾ ಓವರ್ ಆಗಿ ಮಾಡ್ತಾ ಇದ್ದೀರಾ ಅನ್ನಿಸ್ತಿದೆ. ಹಲೋ, ಓವರು ಗೀವರು ಅಂತ ನನ್ನ ಹತ್ರ ಹಗುರವಾಗಿ ಮಾತಾಡಿದ್ರೆ ಇದೇ ಸ್ಕೀಮ್ ನಲ್ಲಿ ನಿನ್ನನ್ನು ಯಾರಿಗಾರು ದಾನ ಕೊಟ್ಬಿಡ್ತೀನಿ ಅಷ್ಟೇ. ಅವ್ರು ಬೇರೆ. ಇದೇನಿದು 1 ಪ್ಯಾಂಟ್ 1 ಶರ್ಟ್ ಇಲ್ಲಿ ಉಳ್ಕೊಂಡ್ಬಿಟ್ಟಿದ್ಯಲ್ಲ. ದಾನ ಮಾಡಿದ್ನಲ್ಲ ನಾನು. ಅಯ್ಯಯ್ಯೋ, ಇದೊಂದು ಮಿಸ್ ಆಗೋಗಿತ್ತು. ಮಮ್ಮಿ ಡ್ಯಾಡಿ ಎನಿವನ್ ದೇರ್ ಇನ್ ದಿ ಹೌಸ್? ಬೆಗ್ಗರ್ ಕುಮಾರ್, ಹೇಗಿದ್ಯಪ್ಪ? ಐ ಆಮ್ ಫೈನ್ ಮೇಡಮ್. ಹೌ ಆರ್ ಯು ಮೇಡಮ್? ವೆರಿ ಗುಡ್ ಮೇಡಮ್, ಏನೋ ಬರಕ್ ಹೇಳಿದ್ರಿ. ನಮ್ಮನೇಲಿ ಇರೋದ್ನೆಲ್ಲ ದಾನ ಮಾಡ್ತಾ ಇದ್ದೀನಿ. ತಗೋ, ನಮ್ಮ ಯಜಮಾನ್ರ ಪ್ಯಾಂಟ್ ಶರ್ಟ್ ನಿನ್ಗಾಗತ್ತೆ, ಹಾಕೋ. ಶ್ರೀಮತಿ ಏನ್ರಿ? ಶ್ರೀಮತಿ, ಹಾಕೊಳ್ಳೋ ಬಟ್ಟೆನ ಮಂಚದ ಮೇಲೆ ಇಟ್ಟಿದ್ದಲ್ಲ, ಎಲ್ಲೇ ಇಟ್ಟಿದ್ಯಾ? ಅಯ್ಯೋ, ಅದೇ ಆಫೀಸು, ದಿನ ಅಲ್ಲಿಗೆ ಹೋಗ್ಬೇಕು. ಒಂದ್ ಜೊತೆ ಬಟ್ಟೆ ಇದ್ರೆ ಸಾಲ್ದ, ಎಕ್ಸ್ಟ್ರಾ ಬಟ್ಟೆ ಯಾಕಪ್ಪ ನಿಮ್ಗೆ? ಮಂಚದ ಮೇಲೆ ನೀವ್ ಇಟ್ಟಿದ್ರಲ್ಲ, ಆ ಸೆಟ್ನ ಬೆಗ್ಗರ್ ಕುಮಾರ್ಗೆ ಕೊಟ್ಟು ಕಳಿಸ್ಬಿಟ್ಟಿದೀನಿ ನಾನು. ಲೇ ಎಂತ ಕೆಲಸ ಮಾಡಿದೆ? ಯಾವ ಬಟ್ಟೆನೂ ಇಲ್ವಲ್ಲೇ, ಎಲ್ಲಾ ಬಟ್ಟೆನೂ ಕೊಟ್ಬಿಟ್ಟಿದ್ಯಾ ನೀನು. ಅದೊಂದ್ ಜೊತೆ ಉಳಿಸ್ಕೊಂಡಿದ್ದೆ, ಅದನ್ನು ಕೊಟ್ಬಿಟ್ಟ. ಅಯ್ಯೋ, ಏನು ಆಗಲ್ಲ ಕಣ್ರಿ. ಇವಾಗ ಒಗ್ಯಕ್ ಒಂದ್ ಜೊತೆ ಬಟ್ಟೆ ಹಾಕಿದೀರಾ ಅಲ್ವಾ, ಅದನ್ನೇ ಹಾಕೊಂಡು ಆಫೀಸ್ಗೆ ಹೋಗಿ. ಎಷ್ಟು ಅಂತ ನಿನ್ ದಾನನ ಸಹಿಸ್ಕೊಳ್ಳೋದೆ? ಎಲ್ಲದನ್ನು ದಾನ ಮಾಡ್ಬಿಡದ? ಕೊಟ್ಟ ಮೇಲೆ ಕೆಟ್ಟದಾಗ ಮಾತಾಡಬಾರ್ದಪ್ಪ. ಎಲ್ಲರೂ ಸಮಾನರು, ಎಲ್ಲರನ್ನೂ ಸಮಾನತೆಯಿಂದ ನಾವು ನೋಡ್ಬೇಕು. ಈಗ ಇರೋ ಬಟ್ಟೆನ ಹಾಕೊಂಡು ಆಫೀಸ್ಗೆ ಹೊರಡಿ. ಶ್ರೀಮತಿ ಲೇ, ನನ್ನ ಕದಿಮನ ಕಳ್ಳನ ಹೌದು. ಶ್ರೀಮತಿ ಮುರಾರಿ ಮಾತಿನ ಇಲ್ಲ, ಸಿರಿ ಮಾತಿ ಅಂತೆ, ಸಿರಿ ಮಾತಿ ಅಲ್ಲ ಕಣ್ಪಾಂಡಪ್ಪ. ನೀನ್ ಹೆಂಡತಿ ಏನು ದಾನವೀರ ಸೂರಕರ್ಣಿ ಅನ್ಕೊಂಡ್ಬಿಟ್ಟವಳ ಹೆಂಗೆ ಅಂತೀನಿ. ಮಂದಿನ ಸಾಮಾನೆಲ್ಲ ಸಿಕ್ತವ್ರಿಗೆ ದಾನ ಕೊಡೋ ಹೊಸಾಟ ಶುರು ಮಾಡ್ಕೊಂಡವಳಲ್ಲ, ಸರಿಯಾಯ್ತು? ಅವಳ ಆಸ್ತಿ ಅವಳು ದಾನ ಮಾಡ್ತಾಳೆ, ಮಕ್ಕಳೇ ಸುಮ್ನಿದ್ದಾರೆ. ನಿಮಗೇನ ಅಜ್ಜಿ? ನಿನ್ ಮಕ್ಳು ಸುಮ್ನೆ ಕರ್ಕಣಯ್ಯಪ್ಪ. ಅದೇ ನನ್ ಮಕ್ಳು
ಯವ್ವ ಇನ್ಮೇಲೆ ನೀನು ಕೆಲ್ಸ್ಕೋಬೇಡ, ನಾವು ಕೆಲ್ಸ್ಕೋಕಿಲ್ಲ ಅಂತಾರೆ. ಯಾಕೆ ಗೊತ್ತೇ, ಆ ಅಮ್ಮನ ಮನೆ ತಕ್ಕ ಹೋಗಿ ಕ್ಯೂ ನಿಂತ್ಕೋ. ಆ ಅಮ್ಮ ಅದೇನೋ ಸೋಫಾ, ಕುರ್ಚಿ, ಮೇಜು, ಆಮೇಲೆ ಬಟ್ಟೆ ಒಗೆ ಮಿಷಿನು, ಆಮೇಲೆ AC ಎಲ್ಲ ಓಸಿ ಕೊಡ್ತಾಳೆ. ಅದನ್ನ ತಗೋಬ, ನಾವು ಸೆಕೆಂಡ್ ಹ್ಯಾಂಡ್ ವ್ಯಾಪಾರ ಮಾಡೋಣ ಅಂತ ಅಂತವ್ರೆ. ಯವ್ವ ದಿನ ಕೂಲಿ ಕೆಲ್ಸಕ್ಕೆ ಹೋದ್ರೆ ಬರ ಸಂಬಳ ಸಾಕಾಕಿಲ್ಲ ಕಣವ ಅಂತಾರ ಕಣಪ್ಪ. ಹೌದಾ, ಒಳ್ಳೆ ಐಡಿಯಾನೇ ಕೊಟ್ಟಿದ್ದಾರೆ. ಗುಡ್. ಗುಡ್ಡ ಮಗನೇ, ನೀನ್ ಕಡ್ದ್ಬಿಟ್ಟು ಗುಡ್ಡ ಮಾಂಸ ಮಾಡಾಕ್ ಬಿಡ್ತೀನಿ ಅಷ್ಟೇ. ಅಲ್ಲ ಕಣಯ್ಯ, ನಂಗೆ ಈ ಪಾಟಿ ವಯಸ್ಸಾಗದೆ, ಕೈ ಕಾಲು ಮಂಡೆ ಎಲ್ಲ ಫಣ ಫಣ ಅಂತ ನೋಯ್ತದೆ. ಅಂತಾದ್ರೂ ನನ್ನನ್ನ ಹುಟ್ಟಿಸ್ಕೊಂಡು ತಿನ್ಬೇಕು ಅಂತೀನಿ. ಆದ್ರೆ ನನ್ನ ಮಕ್ಕಳು ಹಿಂಗಂತಾರೆ. ಅದಕ್ಕೆ ಕಾರಣ ಯಾರು ಗೊತ್ತೇ, ಈ ನೆಂಟ್ರು. ಎಲ್ರು ಸೋಮಾರಿಗಳಾಗಿ ದಾನ ಧರ್ಮಕ್ಕೆ ಅಂತ ಕ್ಯೂವಲ್ಲಿ ನಿಂತ್ಕೋತಾರೆ. ನೀನ್ ನೆಂಟ್ರನ್ನ ನೀನು ಅದ್ಬಸ್ತಲ್ಲಿ ಇಟ್ಕೋ, ಇಲ್ಲ ಅಂದ್ರೆ. ಆಯ್ತಾಜಿ, ಅವಳಿಗೆ ಒಳ್ಳೆ ಬುದ್ಧಿ ಹೇಳ್ತೀನಿ. ನಿಂತ್ಕಳಯ್ಯ ಇಲ್ಲಿ. ನೀನು ಹೇಳಲಿಲ್ಲ ಅಂದ್ರೆ ನೀನ್ ಕೈ ಕಾಲು ಕಿತ್ಬಿಟ್ಟು ಕೈ ಕಾಲು ಇರಕ್ಕಿಲ್ವಲ್ಲ, ಅವ್ರಿಗೆ ದಾನ ಮಾಡ್ಬಿಡ್ತೀನಿ. ಮಾಯೆ, ದಾನ ಧರ್ಮ ಮಾಡ್ಬೇಕು ಅಂತೀರಾ, ಅದು ಸರಿ. ಆದ್ರೆ ದೇವ್ರದ್ದು ಒಂದೇ ಒಂದ್ ಫೋಟೋ ಉಳಿಸ್ಕೊಂಡಿದ್ದೀರಲ್ಲ, ಅದು ಯಾವ ರೀತಿಯಿಂದ ಸರಿ? ದೇವನೊಬ್ಬ ನಾಮ ಹಲವು. ಒಂದೇ ದೇವ್ರ ಫೋಟೋನಲ್ಲಿ ಎಲ್ಲ ದೇವ್ರಿಗೂ ಪೂಜೆ ಮಾಡ್ಬೋದು ಚೌಕಾಸಿ. ಈಗ ನೀನ್ ಬೊಬ್ಬರಿಯಾ ಅಂತ ಕಿರ್ಚ್ಕೋತಾ ಇರಲ್ವಾ, ಮನ್ಸಲ್ಲೇ ಪೂಜೆ ಮಾಡೋದನ್ನ ಕಲ್ತ್ಕೋ. ನೋಡು, ಅರ್ಚನೆ ಆಯ್ತು ತಾನೆ. ಸೂಪರ್ ಕಾನ್ಸೆಪ್ಟ್ ಇದು. ಇದನ್ನ ಎಲ್ರು ಕಲ್ತ್ಕೋಬೇಕು. ಜಾನು, ನಿಮ್ಮ ಅಮ್ಮನಿಗೆ ಜಾಸ್ತಿ ಸಪೋರ್ಟ್ ಮಾಡ್ಬೇಡಿ. ಹೇಗಿದ್ರು ನನ್ನ ಹತ್ರ ಇಬ್ರು ಮಕ್ಳಿದಾರಲ್ವಾ, ಒಬ್ರನ್ನ ಇನ್ನೊಬ್ರಿಗೆ ದಾನ ಮಾಡ್ಬಿಟ್ರೆ ಹೇಗೆ ಅನ್ನೋ ಐಡಿಯಾ ಅವ್ರಿಗೆ ಬರತ್ತಷ್ಟೇ. ಎಂತ ಐಡಿಯಾ ಇದು! ಮಕ್ಳಿಲ್ದಿರೋ ದಂಪತಿಗಳಿಗೆ ನನ್ನ ಇಬ್ರು ಮಕ್ಕಳಲ್ಲಿ ಯಾರು ಒಬ್ರು ದಾನ ಕೊಟ್ಬಿಟ್ರೆ ಪುಣ್ಯ ಬರುತ್ತೆ ನನಗೆ. ನೋಡಿ, ಕೇಳಿಸ್ಕೊಂಡ್ರಾ? ನಾನ್ ಸೇಫ್. ಏನ್ ನೀನ್ ಸೇಫು? ನಾನಂತೂ ಹೋಗಲ್ಲ, ಬೇಕಾದ್ರೆ ಉನ್ನೆ ಕಳ್ಸಿ. ಈ ಶ್ರೀಹರಿ, ನಾನು ಆಲ್ರೆಡಿ ಇವ್ರಿಗೆ ಬುಕ್ ಆಗೋಗ್ಬಿಟ್ಟಿದ್ದೀನಿ ಕಣೋ. ನೀನ್ ಹೇಗಿದ್ರು ಸಿಂಗಲ್ ಅಲ್ವಾ, ನೀನ್ ಬೇರೆಯವ್ರ ಮನೆಗೆ ಹೋಗು, ಆರಾಮಾಗಿರ್ತೀಯ. ನೋಡ, ಆಕ್ಸಿಡೆಂಟು ಪಾಪುಗೆ ಆಲ್ರೆಡಿ ಒಂದು ಅಟ್ಯಾಚ್ಮೆಂಟ್ ಇದೆ, ನನಗೂ ಪಾಪುಗೂ ಅಟ್ಯಾಚ್ಮೆಂಟ್ ಇದೆ. ಅವರಿಬ್ರು ಸಪ್ರೇಟ್ ಮಾಡಿ ದಾನ ಮಾಡ್ಬಿಟ್ರೆ ಆಮೇಲೆ ಇಷ್ಟು ದಿನ ಗಳಿಸಿರೋ ಪುಣ್ಯ ಎಲ್ಲ ಆ ಕರ್ಮದಿಂದ ಕ್ಯಾನ್ಸಲ್ ಆಗ್ಬಿಡುತ್ತೆ ಕಣೋ. ಅಮ್ಮ, ನಾನು ನಿನ್ ಮಗನೇ ಅಲ್ವಾ? ಆಯ್ತು, ಆ ವಿಷಯದ ಬಗ್ಗೆ ಆಮೇಲೆ ಯೋಚನೆ ಮಾಡೋಣ. ನೀನ್ ಯಾವ ಥಿಂಗ್ಸ್ನ ನಾನು ದಾನ ಮಾಡಿದೀನಿ ಹೇಳೋ? ನನ್ ಥಿಂಗ್ಸ್ ಏನಾದ್ರು ಟಚ್ ಮಾಡಿದ್ರೆ ಲಂಡನ್ಗೆ ಗೋ ಮಾಡ್ಬಿಡ್ತೀನಿ ಅಷ್ಟೇ. ಆಯ್ತಾಯ್ತು, ಟೆನ್ಷನ್ ಮಾಡ್ಕೋಬೇಡ, ಸುಮ್ಮನೆ ಕೇಳ್ದೆ. ಮನೇಲಿ ಇನ್ನೇನೇನು ಉಳಿದಿದೆ? ಎಲ್ಲ ರೂಮ್ಸ್ ಅಲ್ಲೂ ಪಾಟ್ಸ್ ಉಳಿದಿದೆ ಅಷ್ಟೇ. ಸೂಪರ್ ಐಡಿಯಾ. ಯಾರ ಮನೆಯಲ್ಲಿ ಹಾಸಿಗೆ ಮಂಚ ಇರಲ್ವೋ ಅವ್ರ ಮನೆಗೆ ನಮ್ ಎಲ್ಲ ಹಾಸಿಗೆನ ಮಂಚನ ದಾನ ಮಾಡ್ಬಿಡೋಣ. ನನ್ನ ಮಾತೆ ಶಾಸನ. ಒಂದೊಂದೇ ಹಾಕ್ಬೇಕು ಸುಡ್ಗಾಡು. ಅಯ್ಯೋ ಅಯ್ಯೋ, ಇದೇನ್ರಿ ಸುಡ್ಗಾಡು? ಚಡ್ಡಿ ಹಾಕೊಂಡು ಆಫೀಸಿಗೆ ಬರ್ತೀರಾ ನೀವು? ಸರ್, ಸೂಪರ್ ಕಾಣಿಸ್ತಾ ಇದೀರಾ. ಇವತ್ ನಾನು ನೀವು MG ರೋಡ್ಗೆ ಹೋಗ್ಬಿಡೋಣ. ರೀ ಗಾಬ್ರಿ, ವಿಷಯ ಗೊತ್ತೇನ್ರಿ? ಪಾಂಡು ಮನೆಯಲ್ಲಿ ಅವ್ರ ಹೆಂಡತಿ ಇರೋದನ್ನೆಲ್ಲ ಒಂದೊಂದೇ ದಾನ ಮಾಡ್ತಾ ಇದಾರಂತೆ. ಹೀಗೆ ಬಿಟ್ರೆ ಒಂದಿನ ಇವ್ರು ದಾನ ಮಾಡ್ಬಿಡ್ತಾರ್ರಿ. ಗಂಡನು ದಾನ ಮಾಡ್ತಾರ. ಸರ್, ಅದ್ ಯಾವತ್ ದಾನ ಮಾಡ್ತಾರೆ ಅಂತ ಹೇಳಿ, ನಾನೇ ಬಂದು ನಿಮ್ಮನ್ನ ದಾನವಾಗಿ ಪಡಿತೀನಿ. ಸುಮ್ಮನೆ ಇರ್ರಿ, ಸಾಕು. ದಿನೇಶ್ ಅವ್ರೆ, ಮನೇಲಿರೋ ಎಲ್ಲಾ ಸಾಮಾನುಗಳು, ದುಡ್ಡು, ಕಾಸು ಪ್ರತಿಯೊಂದು ದಾನ ಮಾಡ್ಬಿಟ್ಟಿದ್ದಾರೆ. ಕೇಳಿದ್ರೆ ಎಲ್ರು ಸಮಾನವಾಗಿರ್ಬೇಕು ಅಂತ ಹೇಳ್ತಾಳೆ. ನಮ್ಮನೆ ಹತ್ರ ಇರೋ ಜನ ನಮ್ಮನ್ನ ಕೇಳ್ತಾ ಇದಾರ್ರಿ, ನಮಗೂ ದಾನ ಮಾಡಿ, ನಮಗೂ ದಾನ ಮಾಡಿ ಅಂತ. ಸರ್, ಯಾಕೆ ಸರ್ ಈ ತರ ಎಡ್ವರ್ಟ್ ಮಾಡ್ಕೊಂಡ್ರು ಶ್ರೀಮತಿ ಅವರು? ನೀವಾದ್ರೂ ಅವ್ರಿಗೆ ಬುದ್ಧಿ ಹೇಳೋದಲ್ವಾ? ಗಂಡನಿಗೆ ಹೆಂಡತಿಗೆ ಬುದ್ಧಿ ಹೇಳೋದ? ಗಂಡ ಹೆಂಡತಿಗೆ ಬುದ್ಧಿ ಹೇಳ್ಬೇಕು. ಆದ್ರೆ ಇವ್ರ ಮನೆಯಲ್ಲಿ ಇವ್ರು ಹೇಳೋ ಮಾತನ್ನ ಅವ್ರು ಕೇಳೋ ಪರಿಸ್ಥಿತಿ ಇದ್ದಿದ್ರೆ ಈ ಅಪ್ಪಂಗೆ ಈ ಪರಿಸ್ಥಿತಿ ಬರ್ತಿದ್ದೇನೆ ಸುಡ್ಗಾಡು. ಚಡ್ಡಿ ರೀ, ಯಾರ ಕಂಟ್ರೋಲ್ಗೂ ಸಿಗ್ತಾ ಇಲ್ಲ ರೀ. ದಿನೇಶ್ ಅವ್ರೆ, ಮನೇಲಿರೋ ಐಟಮ್ ಎಲ್ಲ ಖಾಲಿ ಆಗ್ತಾರದ್ ನೋಡಿದ್ರೆ ಹೊಟ್ಟೆ ಉರಿಯುತ್ತೆ. ಬ್ಯಾಂಕ್ ಅಕೌಂಟ್ ಅಲ್ಲಿ ಬೇರೆ ದುಡ್ಡಿಲ್ಲ. ನಾಳೆ ದಿವಸ ಒಂದ್ ಹೊತ್ತು ದಾನ ಮಾಡೋಣ, ಆಮೇಲೆ ಬಿಟ್ಬಿಡೋಣ ಅಂತ ಹೇಳ್ತಾಳೆ. 2 ಹೊತ್ತು ದಾನ ಮಾಡ್ತಾಳೆ, ಆಮೇಲೆ ಗಾಳಿ ಕುಡ್ಕೊಂಡಿರು ಅಂತ ಹೇಳ್ತಾಳೆ. ಗಾಳಿನ ಲೋಟಕ್ಕೆ ಹಾಕೊಂಡು ಕುಡಿಬೇಕಾ? ಸರ್, ನೀವು ತುಂಬಾ ಟೆನ್ಷನ್ ಮಾಡ್ಕೋಬೇಡಿ. ನಿಮ್ಗೆ ಊಟಕ್ಕಿಲ್ಲ ಅಂದ್ರೆ ಯಾಕೆ ಟೆನ್ಷನ್? ನಾನಿದ್ದೀನಲ್ಲ, ನಾಳೆಯಿಂದ 2 ಬಾಕ್ಸ್ ತರ್ತೀನಿ. 1 ಬಾಕ್ಸ್ ನನ್ಗೆ, 1 ಬಾಕ್ಸ್ ನಿಮ್ಗೆ. ನಿಮ್ಗೆ ಜಾಮೂನ್ ಅಂದ್ರೆ ತುಂಬಾ ಇಷ್ಟ ಅಲ್ವಾ? ಡೈಲಿ ಬೇಕಾದ್ರೆ ಜಾಮೂನೇ ಮಾಡ್ಕೊಂಡು ಬರ್ತೀನಿ. ಈ ಪಾಂಡಪ್ಪನಿಗೆ ಅವ್ರ ಹೆಂಡತಿ ಶ್ರೀಮತಿ ಮುಂದೆ ನಿಂತ್ಕೊಂಡು ನಿನ್ನನ್ನೇ ದಾನ ಮಾಡ್ಬಿಡ್ತೀನಿ ಸುಡ್ಗಾಡು
ಅಂತ ಹೇಳೋ ಅಷ್ಟು ಧೈರ್ಯ ಬಂದಿದ್ದಿದ್ರೆ ಇವತ್ತು ಇವ್ರ ಮನೇಲಿ ಯಾವ ಐಟಮ್ ದಾನ ಮಾಡೋ ಪರಿಸ್ಥಿತಿ ಬರ್ತಿರ್ಲಿಲ್ಲ ಕಣಯ್ಯ. ಕೈ ಮೀರ್ ದಾನ ಮಾಡಿದ್ರೆ ನಾವೇ ಫುಟ್ಪಾತ್ ಬಂದ್ಬಿಡಕ್ಕಿಲ್ಲ. ಅಂದ್ರೆ ಪಾಂಡು ಫುಟ್ಪಾತ್ ಬರ್ತಾರ? ಏನ್ರಿ ಅದು ಫುಟ್ಪಾತಿಗೆ ಬರೋದು? ಪಾಂಡು ಮನೆಯವರು ದಾನ ಮಾಡ್ತಾವ್ರಲ್ಲ ಆ ವಿಷಯ ಗೊತ್ತಾಯ್ತು ರೀ. ದಾನ ಶೂರ ಕರ್ಣಿ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದ್ದೆ. ಏನೋಪ್ಪ ಇಷ್ಟು ಚಿಕ್ಕ ವಯಸ್ಸಲ್ಲ ಎಲ್ಲಾ ದಾನ ಮಾಡ್ಬಿಟ್ಟು ಕೂತ್ಬಿಟ್ಟಿದ್ದಾರೆ. ಶಬಾಷ್ ಶಬಾಷ್. ನಾನೇ ನಿಮ್ಮನ್ನು ಕರೆದು ಕಂಗ್ರ್ಯಾಚುಲೇಟ್ ಮಾಡಬೇಕು ಅಂತ ಇದ್ದೀರಿ. ಸರ್ ಎಲ್ಲ ಕಳ್ಕೊಂಡ್ಬಿಟ್ಟಿದ್ದೀನಿ ಸರ್. ಇರೋದು ಒಂದೇ ಮನೆ, ಬೆಡ್ರೂಮ್ನು ದಾನ ಮಾಡ್ಬಿಟ್ರೆ ನಾನು ಎಲ್ಲಿ ಸಾರ್ ಮಲಗ್ಲಿ? ಜಾಗಿಂಗ್ ಜಯ ಮನೆ ಈಗಲ್ರಿ. ಇದು ಸರೋಜಮ್ಮನ ಎಫೆಕ್ಟ್. ಸರ್ ನಾನು ನಿಮ್ಮ ಮನೇಲಿ ಮಲಗಬಹುದಾ ಸರ್? ನೀವ್ಯಾಕ್ರಿ ನಮ್ಮನೇಲಿ ಬಂದು ಮಲ್ಕೋಬೇಕು? ಸಮಾನತೆ ಅನ್ನೋದು ದೇಶದಲ್ಲಿ ಇರಬೇಕು. ನಮಗಾಗಿ ಉಳಿದದ್ದನ್ನ ಕೊಡಬೇಕು. ಮಿಸ್ಟರ್, ನಿಮಗಿನ್ನ ಕಡಿಮೆ ಸಂಬಳ ನಾನು ತಗೋತಾ ಇದ್ದೀನಿ. ಯಾಕೆ ನೀವು ಬಾಸು ಜಾಸ್ತಿ ಸಂಬಳ ತಗೋಬೇಕು ಅಂತ ಆ ಪಕ್ಕದ ಮನೆ ಆಂಟಿ ಸರೋಜಮ್ಮ ನಿಮಗೆ ತಕರಾರು ಮಾಡ್ಲಿಲ್ವಾ ಕರೆಕ್ಟ್ ಐತೆ. ಸರು ಕೇಳಿದ್ರೆ ನನ್ನ ನಾವು ಅದೇ ಕಾನ್ಸೆಪ್ಟ್ ನ ನಮ್ಮ ಆಫೀಸಲ್ಲಿ ಅಡಾಪ್ಟ್ ಮಾಡಿ ಫೈಲ್ಸ್ ನೆಲ್ಲ ದಾನ ಮಾಡ್ಬಿಟ್ರೆ ಚೆನ್ನಾಗಿರುತ್ತಲ್ವಾ? ದಾನದ ಹೆಸರಿನಲ್ಲಿ ನಿಮ್ಮೆಲ್ಲರೂ ಆಫೀಸಿಂದ ಡಿಸ್ಮಿಸ್ ಮಾಡ್ಬೇಕಾಗುತ್ತೆ. ಸಿಂಗಯ್ಯ, ಹೀಗಾಗಿದೆ, ಏನಯ್ಯ ಮಾಡೋದು? ನನ್ನ ಹೆಂಡತಿ ಬುದ್ಧಿ ಕಲ್ಸೋರು ಯಾರು ಇಲ್ವೇ? ಇದ್ದಾರೆ ಸರ್ ಒಬ್ಬ ವ್ಯಕ್ತಿ. ಯಾರಯ್ಯ ಅದು? ನಿಮ್ಮ ಅಕ್ಕಪಕ್ಕನೇ ಇರ್ತಾರೆ, ಸ್ವಲ್ಪ ಗೆಪ್ತಿ ಮಾಡ್ಕೊಳ್ಳಿ. ವಿಧಿ ವಿಪರೀತ ವಿಧಿಯಾಕಾಶ ವಿಧಿ ವಿಲಾಸವೇನೆ ಅಲ್ಲ, ನೀವ್ ಯಾರು ಇಲ್ಲಾಕ್ ಬಂದಿದ್ದೀರಾ? ಇದು ಆಸ್ಪತ್ರೆ ಅಲ್ಲ. ಮೇಡಮ್, ನೀವು ತುಂಬಾ ದಾನ ಮಾಡ್ತೀರಾ ಅಂತ ಗೊತ್ತಾಯ್ತು. ಏರಿಯಾದಲ್ಲೆಲ್ಲ ನಿಮ್ಮ ಹೆಸರು ತುಂಬಾ ಇದೆ. ನಮ್ಮಿಬ್ರಿಗೂ ಸ್ವಲ್ಪ ದಾನ ಮಾಡ್ತೀರಾ ಮೇಡಮ್? ಹೌದಾ ಮೇಡಮ್? ನೀವು ದಾನಶೂರ ಕರ್ಣನ ತಂಗಿ ಅಂತೆ. ಪ್ಲೀಸ್. ಖಂಡಿತ ಸಹಾಯ ಮಾಡೋದ್ರಲ್ಲಿ ಏನಿದೆ, ಖಂಡಿತ ಮಾಡೋಣ. ಹೌದಮ್ಮ, ಇವ್ರಿಗೊಂದು ಕಣ್ಣಿಲ್ಲ, ನಮಗ್ ಕಿಡ್ನಿ ಇಲ್ಲ. ಹಿಂಗೆ ಆಸ್ಪತ್ರೆಯಲ್ಲಿ ಮಲಗಿರ್ಬೇಕಾದ್ರೆ ಯಾರೋ ಹೇಳಿದ್ರು. ಹೌದಮ್ಮ, ಪಾಚೋ ಶ್ರೀಮತಿ ಅನ್ನೋ ಮಹಾ ಮಹಿಳಾಮಣಿ ದಾನ ಧರ್ಮ ಮಾಡ್ತಾ ಇದ್ದಾರೆ ಅಂತ. ನಮಗೂ ಕಿಡ್ನಿ ಕೊಡೋರು ಯಾರು ಇಲ್ಲ, ನಿಮ್ಮ ಹತ್ರ ಬಂದ್ರೆ ಸಹಾಯ ಆಗುತ್ತೇನೋ ಅಂತ ಬಂದ್ವಿ. ಖಂಡಿತ ನಮ್ಮಮ್ಮ ಸಹಾಯ ಮಾಡ್ತಾರೆ. ಏನು ಆಸ್ಪತ್ರೆ ಖರ್ಚ ಅಲ್ಲೇನೆ ಕೆಡ್ಸ್ಕೋಬೇಡಿ. ಅಯ್ಯಯ್ಯೋ, ಬೇಡ ಬೇಡ, ನನಗೆ ಆಸ್ಪತ್ರೆ ಖರ್ಚು ಬೇಡ. ಸರ್ಕಾರಿ ಆಸ್ಪತ್ರೆಯಲ್ಲಿ ಫ್ರೀಯಾಗಿ ಟ್ರೀಟ್ಮೆಂಟ್ ಸಿಗುತ್ತೆ. ನೋಡಿ ಅಮ್ಮ, ನನಗೆ ಒಂದು ಕಣ್ಣಿಲ್ಲ. ಪ್ಲೀಸ್ ಕಣ್ಣನ್ನ ದಾನ ಮಾಡಿ, ದಾನ ಮಾಡಿ. ಬದುಕಿದ್ದಾಗ ಕಣ್ಣನ್ ದಾನ ಮಾಡಕ್ಕಾಗತ್ತೇನ್ರಿ? ಹಾಗೆಲ್ಲ ಮಾಡಕ್ಕಾಗಲ್ಲ. ನನಗೆ ಕಿಡ್ನಿ ಇಲ್ಲ, ಬದುಕಿದ್ದ ಕಿಡ್ನಿ ಕೊಡ್ಬೋದಲ್ಲ. ನಿಂಗೇನ್ ತಲೆ ಕೆಟ್ಟಿದ್ದೇನಯ್ಯ? ನೀನೇನ್ ನನ್ ಬಂಧುನ ಬಳಗನ ನೆಂಟನ ಇಷ್ಟನ? ನಿನಗ್ ಯಾಕೆ ನಾನು ಕಿಡ್ನಿ ಕೊಡ್ಬೇಕು? ಫಸ್ಟ್ ಬ್ಲಡ್ ಎಲ್ಲ ಮ್ಯಾಚ್ ಆಗ್ಬೇಕು, ಗೊತ್ತಾ ನಿಂಗೆ? ಲುಕ್, ನೀವು ರಾಂಗ್ ಅಡ್ರೆಸ್ಗೆ ಕಮ್ ಮಾಡಿದ್ರ. ಕಿಡ್ನಿ ಐಸು ಬೇಕು ಅಂದ್ರೆ ಆನ್ಲೈನ್ ಆರ್ಡರ್ ಮಾಡಿ ಕಮ್ ಮಾಡುತ್ತೆ. ಸೈಲೆಂಟ್ ಗೇಮ್ ಫ್ಯಾಕ್ಟ್ರಿ. ಮಮ್ಮಿ, ನಾನೇನಾದ್ರೂ ರಾಂಗ್ ಟೆಲ್ ಮಾಡಿದ್ನಾ? ನೀನ್ ಟೆಲ್ಲೇನು ರಾಂಗ್ ಮಾಡಿಲ್ಲಮ್ಮ, ಮ್ಯಾಟರ್ ರಾಂಗು. ಆನ್ಲೈನ್ ಅಲ್ಲಿ ಕಿಡ್ನಿ ಕಣ್ಣು ಸಿಗೋದಿಲ್ಲ ನಿಮ್ಮೆ. ಮೇಡಮ್, ನೀವು ದಾನ ಮಾಡ್ಲೇಬೇಕು, ಮಾಡ್ಲೇಬೇಕು. ಪ್ಲೀಸ್ ದಾನ ಮಾಡಿ ಮೇಡಮ್, ದಾನ ಮಾಡಿ ಮೇಡಮ್. ಅಯ್ಯಯ್ಯೋ, ನೀವು ನನಗೊಂದು ಕಿಡ್ನಿ ದಾನ ಮಾಡ್ಲೇಬೇಕು. ಮಾಡ್ಲಿಲ್ಲ ಅಂದ್ರೆ ನಾನು ಇಲ್ಲಿಂದ ಹೋಗೋದಿಲ್ಲ. ದಾನ ಮಾಡಿ. ಹೋಗ್ರಿ ಆ ಕಡೆ. ಮಾಯಿ, ನಿಮ್ ಕಿಡ್ನಿ ಮತ್ತೆ ಕಣ್ಣು ಬೇಕು ಅಂತ ಹೇಳ್ತಿದ್ದಾರೆ. ಅವ್ರು ಕಿತ್ಕೊಂಡು ಹೋದ್ರೆ ಆಮೇಲೆ ಏನ್ ಗತಿ? ಅಣ್ಣಮ್ಮನ್ ದೇವಸ್ಥಾನ ಮತ್ತೆ ಗೋಣಿ ಚೀಲ ಅಷ್ಟೇ. ಎದುರಿಸಿದ್ರೆ ಅಷ್ಟೇ ಇವಾಗ. ಅಮ್ಮ ಇದ್ದೀನಿ ನೋಡಿಪ್ಪ, ಕಿಡ್ನಿ ಕಣ್ಣು ಅದೆಲ್ಲ ಕೊಡಕ್ ಆಗಲ್ಲ ನಮ್ಗೆ. ಬೇಕಿದ್ರೆ ಆಸ್ಪತ್ರೆ ಚಾರ್ಜಸ್ ನಮ್ ತಾಯಿ ಕೊಡ್ತಾರೆ. ನನಗೆ ದುಡ್ಡು ಎಲ್ಲ ಕಡೆಗೂ ಸಿಗುತ್ತೆ. ನನಗೆ ಬೇಕಾಗಿರೋದು ದುಡ್ಡಲ್ಲ, ಕಣ್ಣು. ನೀವು ಕೊಡ್ಲಿಲ್ಲ ಅಂತಂದ್ರೆ ನಾನೇ ಎಲ್ಲ ನಿನ್ನಿಂದನೇ ಆಗಿರೋದು. ಅವ್ಳು ಯಾವ ಸಮೇತ ಕರ್ಕೊಂಡ್
ಈ ಸಮಂತ ಸಮಂತ ಏ ಚಿಸಿ ಚಿಸಿ ಸಮತಾ ಸಮತಾ ಯಾವ್ದೋ ಅಂತ ಇಲ್ಲಿ ಇವ್ನು ತಾ ಅಂತಿದ್ದಲ್ಲ ಇವಾಗ. ಕಣ್ಣು 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 ಬೇಕು. ಹೌದು ಇಷ್ಟೆಲ್ಲ ಫೇಮಸ್ ಆಗಿದ್ದೀರಾ, ಆಫ್ಟರ್ ಆಲ್ ಒಂದು ಕಿಡ್ನಿ ಕೊಡಲ್ವಾ? ಕೊಡ್ಲಿಲ್ಲ ಅಂದ್ರೆ ನಾನು ಕಿತ್ಕೊಂಡ್ಬಿಡ್ತೀನಿ. ಅಮ್ಮ ಅಯ್ಯೋ ಹೋಯ್ತು ಅಪ್ಪ. ಯಾಕ್ರಿ ಈ ತರ ಗೆಟಪ್ ಹಾಕೊಂಡ್ಬಂದು ಮೋಸ ಮಾಡ್ತಾ ಇದ್ದೀರಾ? ಇದನ್ನ ಯಾಕ್ರಿ ಮೋಸ ಅನ್ಕೊಂತೀರಿ? ಕಂಡವ್ರಿಗೆಲ್ಲ ಮನೆ ಐಟಮ್ ಹಿಂಗ್ ದಾನ ಮಾಡಿಬಿಟ್ರೆ ನೀವು ಪಾಂಡು ಅಂಕಲ್ಗೆ ಇದಾಗತಿ ಬರ್ತದ ನೋಡ್ರಿ. ಲೇ ನಂದು ಹೇಳಿದ್ದು ಕರೆಕ್ಟ್ ಕಣೆ. ನಮ್ಮ ಹತ್ರ 10 ರೂಪಾಯಿ ಇದ್ದಾಗ 7 ರೂಪಾಯಿ ದಾನ ಮಾಡಿದ್ರೆ ಅದು ತಪ್ಪಲ್ಲ. ನಮ್ಮ ಹತ್ರ 2 ರೂಪಾಯಿ ಇಟ್ಕೊಂಡು 10 ರೂಪಾಯಿ ದಾನ ಮಾಡ್ತೀವಲ್ಲ ಅದು ದೊಡ್ಡ ತಪ್ಪು. ಹೌದೇನ್ರಿ? ದಾನ ಮಾಡೋದು ತಪ್ಪಲ್ಲ ಕಣೆ. ಎಜುಕೇಶನ್ ದಾನ ಮಾಡೋಣ, ಬಡವರಿಗೆ ದಾನ ಮಾಡೋಣ, ಅನ್ನದಾನ ಮಾಡೋಣ. ಆದ್ರೆ ಇರುವುದನ್ನೆಲ್ಲ ಕೊಟ್ಟು ನಾವು ಬೀದಿ ಬರೋದಲ್ಲ. ಈ ವಿಷಯನ ಮೊದಲನೇ ದಿನನೇ ಹೇಳ್ಬಿಟ್ಟಿದ್ರೆ ಇಷ್ಟೆಲ್ಲ ದಾನನೇ ಮಾಡ್ತಾ ಇರ್ಲಿಲ್ವಲ್ಲ. ಅಂದ್ರೆ ಇದಕ್ಕೆಲ್ಲ ಕಾರಣ ನಾನೇನೆ. ಹೌದು ಕಂಡ್ರಿ, ಮತ್ತಿನ್ನೇನು ಅವತ್ತೇ ನೀವು ನನ್ನ ಬುದ್ಧಿ ಹೇಳಿ ಕಣ್ ತೆರ್ಸಿದ್ರೆ ಇದೆಲ್ಲ ಸ್ಟಾಪ್ ಆಗಿರೋದು ತಾನೆ. ಹೋಗ್ಲಿ ಬಿಡ, ಅದೆಲ್ಲ ನನಗೆ ಗೊತ್ತಿಲ್ಲ. ಈಗ ಸೋಫಾ ಇಂದ ಹಿಡಿದು ಚಮಚದವರೆಗೂ ದುಬೈಯಿಂದ ತರ್ಸ್ಕೊಡಿ.